ಈ ಪ್ರಭೇದವು ಉತ್ತರ ಸಮಶೀತೋಷ್ಣ ವಲಯಗಳಲ್ಲಿ ಕಂಡುಬರುವ ಅತಿದೊಡ್ಡ ಹುಳಗಳಲ್ಲಿ ಒಂದಾಗಿದೆ. ಇದರ ದೇಹದ ಉದ್ದ ಸುಮಾರು 1 ರಿಂದ 1.5 ಸೆಂಟಿಮೀಟರ್ ಇರುತ್ತದೆ. ಮೃದುವಾದ, ಪ್ರಕಾಶಮಾನವಾದ ಕೆಂಪು ದೇಹವು ಸೂಕ್ಷ್ಮ ಕೂದಲಿನಿಂದ ಆವೃತವಾಗಿದ್ದು, ಇದು ತುಂಬಾ ನಯವಾದ ನೋಟವನ್ನು ನೀಡುತ್ತದೆ. ಇವುಗಳು ಕೆಂಪು ವೆಲ್ವೆಟ್ ಹುಳಗಳು ಟ್ರೊಂಬಿಡಿಡೆ ಕುಟುಂಬಕ್ಕೆ ಸೇರಿವೆ. ಜೇಡಗಳು ಅಥವಾ ಹುಳಗಳಂತೆ 8 ಕಾಲುಗಳು, ಮುಂಭಾಗದ ಜೋಡಿ ಆಂಟೆನಾಗಳಂತೆ ಮೇಲಕ್ಕೆತ್ತಲ್ಪಟ್ಟಿದೆ. ಇದನ್ನು ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಬೀರ್ ಬಹುತಿ ಅಥವಾ ಮಳೆ ಕೀಟಗಳು ಎಂದು ಕರೆಯಲಾಗುತ್ತದೆ. ಇವು ಏಕೆ ವಿಶೇಷವಾಗಿವೆ ಗೊತ್ತಾ? ಮೊದಲ ಮಾನ್ಸೂನ್ ಮಳೆಯ ನಂತರ ಅವು ಕೆಲವು ವಾರಗಳವರೆಗೆ ಮಾತ್ರ ಕಾಣಿಸಿಕೊಳ್ಳುತ್ತವೆ. ವಯಸ್ಕ ಕೀಟಗಳು ಮಳೆಯ ನಂತರ ಮಾತ್ರ ಮಣ್ಣಿನಿಂದ ಸಂಯೋಗಕ್ಕಾಗಿ ಹೊರಬರುತ್ತವೆ. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಲಾರ್ವಾಗಳು ಕೀಟಗಳ ಮೇಲೆ ಪರಾವಲಂಬಿಯಾಗಿರುತ್ತವೆ. ವಯಸ್ಕ ಕೀಟಗಳು ಗೆದ್ದಲು ಮೊಟ್ಟೆಗಳನ್ನು ತಿನ್ನುವ ಪರಭಕ್ಷಕಗಳಾಗಿವೆ. ಅವುಗಳ ಜೀವನದ ಬಹುಪಾಲು ಭೂಗತವಾಗಿರುತ್ತದೆ. ನೀವು ಅವುಗಳನ್ನು ವರ್ಷಕ್ಕೆ 2 ಅಥವಾ 3 ವಾರಗಳವರೆಗೆ ಮಾತ್ರ ನೆಲದ ಮೇಲೆ ನೋಡುತ್ತೀರಿ. ಮಕ್ಕಳು ಅವುಗಳನ್ನು ಪ್ರೀತಿಸುತ್ತಾರೆ. ಇವು ಮಳೆಗಾಲ ಬಂದಿದೆ ಎಂಬುದರ ಸಂಕೇತವಾಗಿದೆ. ಅವು ಮನುಷ್ಯರಿಗೆ ಸಂಪೂರ್ಣವಾಗಿ ಹಾನಿಕಾರಕವಲ್ಲ.